ಹಲೋ ಫ್ರೆಂಡ್ಸ್, ಕಿಂಗ್ಡಮ್ಸ್ ಕರ್ನಾಟಕಕ್ಕೆ ಬಂದ್ರಿ. ಕರ್ನಾಟಕ ಏನು ವರ್ಲ್ಡ್ ಬಗ್ಗೆನೇ ತಿಳಿಯೋಣ. ಸ್ನೇಹಿತರೆ ನೋಡಿ, ಫ್ಯಾಕ್ಟ್ರಿಗಳಲ್ಲಿ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇಲ್ಲಿ ನಿತ್ಯ ಗಾರ್ಮೆಂಟ್ಸ್ ಅಂತ ಬಂದಿದ್ದೀವಿ. ನಿತ್ಯ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಏನೇನು ಇಲ್ಲಿ ಫ್ಯಾಕ್ಟ್ರಿ ಒಳಗೆ ಬಟ್ಟೆಗಳನ್ನ ಯಾವ್ಯಾವ ಥರ ಬಟ್ಟೆಗಳನ್ನ ತಯಾರಿಸ್ತಾರೆ ಅಂತ ಒಂದು ವಿಡಿಯೋ ಮಾಡೋದಕ್ಕೆ ಬಂದಿರೋದು. ಮತ್ತೆ ಕಮ್ಮಿ ಹೋಲ್ಸೇಲ್ ಬೆಲೆಗೂ ಕೂಡ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದನೇ ಹೋಲ್ಸೇಲ್ಗೆ ಬಟ್ಟೆ ಅಂಗಡಿಯಲ್ಲಿ ಕೆಲವು ಮದುವೆ ಮುಂಜೆ ಕಾರ್ಯಕ್ರಮಗಳಿಗಾಗ್ಬೋದು ಎಲ್ಲದಕ್ಕೂ ಕೊಡ್ತಾರೆ ಇವರು. ಇವ್ರನ್ನ ನಾವು ಮಾತಾಡ್ಸಿ ಬಂದಿದ್ದೀವಿ. ಈಗ ನೋಡಿ ಯಾವ ಥರ ತಯಾರು ಮಾಡ್ತಿದ್ದಾರೆ, ಯಾವ ಥರ ಹೋಲ್ಸೇಲ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇದೆ ಅಂತ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀವಿ. ನೋಡಿ ಮಾಡ್ತಾ ಇರೋದು ಇಲ್ಲಿ ವಿಡಿಯೋ ಹೇಗಿದೆ ಅಂತ ನೋಡಿ. ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಐಟಮ್ಸ್ ಎಲ್ಲ ಯಾವ್ಯಾವ ಥರ ಇದೆ ಫ್ಯಾಕ್ಟ್ರಿ ಅಂತಂದ್ರೆ, ಸ್ನೇಹಿತರೆ ನೋಡಿ ಹೋಲ್ಸೇಲ್ ಬಗ್ಗೆ ಈಗ ತಿಳಿಸ್ಕೊಡ್ಬೇಕಂತಂದ್ರೆ ನಿತ್ಯ ಗಾರ್ಮೆಂಟ್ಸ್ ಅಲ್ಲಿ ನಾನು ಬಂದಿದ್ದೀನಿ. ಈಗ ನಿತ್ಯ ಗಾರ್ಮೆಂಟ್ಸ್ ಅಲ್ಲಿ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದನೇ ಕೆಲವು ಅಂಗಡಿಗಳಿಗೆ ಹಾಕೋದು, ಕೆಲವು ಮದುವೆ ಫಂಕ್ಷನ್ಗೆ ಹಾಕೋದು, ಯಾವ ರೀತಿ ಬಟ್ಟೆಗಳು ಹೋಗುತ್ತೆ ಅನ್ನೋದನ್ನ ಅವ್ರ ಕೈಯಿಂದ ಹೇಳ್ತೀನಿ ಬನ್ನಿ. ಈಗ ಫ್ಯಾಕ್ಟ್ರಿ ಎಲ್ಲ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀವಿ. ಬನ್ನಿ, ಫ್ಯಾಕ್ಟ್ರಿ ಮತ್ತೆ ಸರ್ ಕೂಡ ಮಾತಾಡ್ತಾರೆ. ಬನ್ನಿ ಸ್ನೇಹಿತರೆ, ಕಿಂಗ್ಡಮ್ಸ್ ಕರ್ನಾಟಕಕ್ಕೆ ಎಲ್ರಿಗೂ ಸ್ವಾಗತ. ಬನ್ನಿ ಸರ್, ನಮಸ್ತೆ. ಸರ್, ಈಗ ಫ್ಯಾಕ್ಟ್ರಿ ಅಂತ ಬಂದಾಗ ನಿಮ್ದು ಬ್ರಾಂಚ್ ಇದೇನಾ ಬೇರೆ ಕಡೆ? ಇದೇ ಬ್ರಾಂಚ್ ಒಂದೇ. ಎಲ್ಲ ಸ್ಟಿಚಿಂಗ್ ಎಲ್ಲ ಆಗೋದು. ಸ್ಟಿಚಿಂಗ್ ಎಲ್ಲ ಇಲ್ಲೇನೆ ಹಾಕೋದು. ಅಂದ್ರೆ ಏನೇನು ಮಾಡ್ತೀರಾ ಸರ್ ಈ ಫ್ಯಾಕ್ಟ್ರಿ? ಈಗ ಯಾವ ಕಾರ್ಗೋ ಪ್ಯಾಂಟ್ ಮತ್ತೆ ನಾರ್ಮಲ್ ಫಾರ್ಮಲ್ ಪ್ಯಾಂಟ್ಗಳು, ಜೀನ್ಸ್ ಪ್ಯಾಂಟ್ ಎಲ್ಲ ಇದೆ. ಎಲ್ಲಾ ತರನು ಡಿಫ್ರೆಂಟ್ ಆಗಿ ಫ್ಯಾಬ್ರಿಕ್ಗಳು ಇದೆ. ಇದು ಟ್ಯಾಕ್ಸ್ ಎಲ್ಲ ನೀವೇ ಇಲ್ಲೇ ಹಾಕೋದು? ಎಲ್ಲ ನಾವೇ ಮ್ಯಾನುಫ್ಯಾಕ್ಚರಿಂಗ್, ನಾವೇ ಸೇಲಿಂಗ್. ಇಲ್ಲಿ ಶೋರೂಮ್, ನಮ್ದೇ ಶೋರೂಮ್, ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ನೀವೇ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ನೀವೇ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಬ್ರಾಂಡ್ಸ್ ಎಲ್ಲ ಹೋಲ್ಸೇಲ್ ಎಲ್ಲ ತಂದು ಇಲ್ಲೇ ನೀವೇ ಎಲ್ಲ ನಾವೇ ಕಟ್ಟು ಪ್ಯಾಕ್ ಇದೆ. ಕಟ್ಟು ಪ್ಯಾಕ್ ಇಲ್ಲೇ ಮೇಲೆ ಸ್ಟಿಚಿಂಗ್ ಯೂನಿಟ್ ಮೇಲೆ ಇದೆ. ಸ್ಟಿಚಿಂಗ್ ಮೇಲೆ ಇದೆ. ಓಕೆ ಓಕೆ. ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಐರನ್ ಕೂಡ ಮಾಡಿ, ಐರನ್ ಸಹ ಎಲ್ಲ ಚೆಕಿಂಗ್, ಪ್ಯಾಕ್, ಕಟ್ಟು ಪ್ಯಾಕ್ ಕಂಪ್ಲೀಟ್ ಕೆಲಸನೂ ಇಲ್ಲೇ ಮಾಡಿ. ಸರ್, ಈಗ ಕೆಲವೊಂದು ಫಂಕ್ಷನ್ಗಳಿಗೂ ಬೇಕು, ಮದುವೆ ಫಂಕ್ಷನ್ಗೆ ಅಂತಾರೆ, ಅದಕ್ಕೂ ಕೊಡ್ಬೋದಾ? ಇಲ್ಲ ಅಂದ್ರೆ ಬರೀ ಅಂಗಡಿಗಳು ಮಾತ್ರ? ಇಲ್ಲ, ಬರೀ ಅಂಗಡಿ ಸೇಲ್ ಮಾತ್ರ. ಹೋಲ್ಸೇಲ್ ಇದೆ, ರಿಟೇಲ್ ಇದೆ. ಕೆಲವು ಮದುವೆ ಫಂಕ್ಷನ್ಗಳಿಗೆ ಇಲ್ಲ, ಆತರ ಇಲ್ಲ. ಆತರ ಇದೆ. ಮದುವೆ ಫಂಕ್ಷನ್ಗೆ ಅಂದ್ರೆ ನೀವು ಮದುವೆಗೆ ಮನೇಲಿ ಈಗ ಹುಡುಗನ್ಗೋ ಮನೆಗೂ ರಿಲೇಷನ್ ಅವ್ರಿಗೆಲ್ಲ ಬಟ್ಟೆಗಳು ಬೇಕು ಅಂದ್ರೆ ಎಲ್ಲ ಸಿಗುತ್ತೆ. ಓನ್ಲಿ ಜೆಂಟ್ಸ್ ಹೋಲ್ಸೇಲ್ ಆಗಿ ಸಿಗುತ್ತೆ ಅಂತ? ಹೋಲ್ಸೇಲ್ ಆಗು ಸಿಗುತ್ತೆ, ರಿಟೇಲ್ ಆಗು ಸಿಗುತ್ತೆ, ಎರಡು ಇದೆ. ಬಲ್ಕ್ ಆಗಿ ಪರ್ಚೇಸ್ ಮಾಡ್ಬೋದು. ಸರ್, ಈಗ ಏನೇನ್ ಮ್ಯಾನುಫ್ಯಾಕ್ಚರಿಂಗ್ ತಯಾರು ಮಾಡ್ತೀರಾ? ಬರೀ ಪ್ಯಾಂಟ್, ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್, ಮತ್ತೆ ಕಾರ್ಗೋ ಫಾರ್ಮಲ್ ಪ್ಯಾಂಟ್, ಶರ್ಟ್ಸ್, ಟಿ ಶರ್ಟ್ ಸಿಗುತ್ತೆ. ಅದು ಯೂನಿಟ್ ಬೇರೆ ಇದೆ. ಶರ್ಟ್ ಯೂನಿಟ್ ಓನ್ಲಿ ಜೀನ್ಸ್ ಮಾತ್ರ ಸ್ಟಿಚ್ ಆಗುತ್ತೆ. ಶರ್ಟ್ ಯೂನಿಟ್ ಬೇರೆ ಇನ್ನೊಂದು ಯೂನಿಟ್ ಇದೆ. ಸರ್, ಈಗ ಇಲ್ಲಿ ಈ ಸದ್ಯಕ್ಕೆ ಈಗ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಮಾತ್ರ ಪ್ಯಾಂಟ್ ಅಷ್ಟೇ? ಇಲ್ಲ ಆ ಕಡೆ ಬೇರೆ? ಇಲ್ಲ, ಇಲ್ಲೇ ಪ್ಯಾಂಟ್ ಮೇಲ್ಗಡೆ ಸ್ಟಿಚ್ ಆಗುತ್ತೆ. ಇಲ್ಲ ಐರನ್ ಪ್ಯಾಕಿಂಗ್, ಅಲ್ಲಿ ಕಟ್ಟಿಂಗ್ ಸೆಕ್ಷನ್ ಅಲ್ಲಿ ಇಲ್ಲೆಲ್ಲ ಪ್ಯಾಂಟ್ ಎಲ್ಲ ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಪ್ಯಾಕ್ ಆಗುತ್ತೆ. ಐರನ್ ಮಾಡಿ ಪ್ಯಾಕ್ ಆಗುತ್ತೆ. ಐರನ್ ಅಲ್ಲಿ ಇದೆ, ಪ್ಯಾಕ್ ಆಗುತ್ತಲ್ಲ. ಚೆಕಿಂಗ್, ಟ್ರಿಮ್ಮಿಂಗ್ ಎಲ್ಲ ಅಲ್ಲಿ ಇದೆ. ಇದೇ ಟೇಬಲ್ ಟೇಬಲ್ ಹತ್ರ ಇದೆ. ಈಗ ಡೈರೆಕ್ಟ್ ಈಗ ಕೆಲವರು ಶಾಪ್ಗಳು ಬಂದು ಕೊಂಡ್ಕೋತಾರೆ ಅಂತಂದ್ರೆ ಯಾವ ಪ್ರೈಸ್ ಅಲ್ಲಿ? ಹೋಲ್ಸೇಲ್ ಪ್ರೈಸ್ ಬೇರೆ ಇದೆ, ರಿಟೇಲ್ ಪ್ರೈಸ್ ಬೇರೆ, ಹೋಲ್ಸೇಲ್ ಪ್ರೈಸ್ ಬೇರೆ ಇದೆ. ಕ್ವಾಂಟಿಟಿ ಮೇಲೆ ಪರ್ಚೇಸಿಂಗ್ ಮಾಡೋದ್ಮೇಲೆ ಇದೆ. ಓಕೆ ಓಕೆ. ಕ್ವಾಂಟಿಟಿ ಮೇಲೆ ಡಿಪೆಂಡ್ ಅಂತ ಹೇಳ್ತಿದ್ರೆ, ಎಷ್ಟು ಕ್ವಾಂಟಿಟಿ ತಗೋತಾರೆ ಅದ್ರ ಮೇಲೆ ನೀವು ಹೋಲ್ಸೇಲ್ ಮೇಲೆ ಹಾಕೊಡ್ತೀರಾ? ಓಕೆ ಓಕೆ. ಸರ್, ಇದು ಎಷ್ಟು ವರ್ಷ ಆಯ್ತು ಓಪನ್ ಆಗಿ? ಎಷ್ಟು ವರ್ಷ ಮಾಡಿದ್ದು? 4 ವರ್ಷ 5 ವರ್ಷ ಆಗುತ್ತೆ. 4-5 years ಆಗಿದೆ. ಕಂಟಿನ್ಯೂ ಶೋರೂಮ್ ಈಗ 7-8 ಶೋರೂಮ್ ಇದೆ. ಎಷ್ಟು ಜನ ಎಂಪ್ಲಾಯಿ ಇದ್ದಾರೆ ಸರ್ ಕೆಲಸ? ಇಲ್ಲಿ 150 ಜನ ಇದೆ. 150 ಹತ್ರ ಇದ್ದಾರೆ. ಪರವಾಗಿಲ್ಲ ಸರ್. ಆದ್ರೂ ಕೂಡ ಫ್ಯಾಕ್ಟ್ರಿ ನಡೆಸೋದು ಅಂದ್ರೆ ತುಂಬಾ ಕಷ್ಟ ಇದೆ. ಆದ್ರೂ ಕೂಡ ಅದಕ್ಕೆ ಹ್ಯಾಂಡಿಕ್ಯಾಪ್ಟ್ ಅವರು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕಟ್ ಮಾಡೋರೆಲ್ಲ ಹ್ಯಾಂಡಿಕ್ಯಾಪ್ಟ್ ಕೆಲಸ ಮಾಡ್ತಾ ಇದ್ದಾರೆ. 6-7 ಜನ ಅವರು ಹ್ಯಾಂಡಿಕ್ಯಾಪ್ಟ್. ಅಲ್ಲಿ ಕುತ್ಕೊಂಡೆ ಮಾಡಕ್ಕಾಗೋದು. ಅದೇ ಲೂಪ್ ಕಟ್ ಮಾಡಕ್ಕೆ ಕುತ್ಕೊಂಡು ಮಾಡ್ತಾ ಇರೋದು ಅವರೆಲ್ಲರೂ ಹ್ಯಾಂಡಿಕ್ಯಾಪ್ಟ್ ಕುತ್ಕೊಂಡು ಮಾಡೋದಲ್ಲ. ಓಕೆ ಓಕೆ ಓಕೆ. ಪರವಾಗಿಲ್ಲ ಸರ್. ಹ್ಯಾಂಡಿಕ್ಯಾಪ್ಟ್ ಕೆಲಸ ಕೊಟ್ಟಿದ್ದೀರಾ ಅಂದ್ರೆ ಕೆಲವು ಕೆಲಸ ಕೊಡಲ್ಲ ಯಾವ್ದು ಫ್ಯಾಕ್ಟ್ರಿ? ಹೌದೌದು, ಬೇರೆ ಕಡೆ ಹೋದ್ರೆ ಕೆಲಸಗಳು. ಅವರೆಲ್ಲ ನೋಡಿ 8-10 ಜನ ಅವರೇ ಇದ್ದಾರೆ ಹ್ಯಾಂಡಿಕ್ಯಾಪ್ಟ್ ಅವರು. ಏನು ಮಾಡಕ್ಕಾಗಲ್ಲ, ಬರೀ ಕುತ್ಕೊಂಡು ವೀಲ್ ಚೇರ್ ಹೋಗಿ ಬರ್ತದೆ. ವೀಲ್ ಚೇರ್ ಅಲ್ಲೇ ಮಡಗಿದೆ. ವೀಲ್ ಚೇರ್ ಹೋಗಿ ಮಾಡೋದು. ಪರವಾಗಿಲ್ಲ ಸರ್. ತುಂಬಾ ಓನರ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹೌದು, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಅಂತ ಅನ್ಸ್ತು ಮಾತ್ರ. ತುಂಬಾ ಜನಕ್ಕೆ ಊಟ ಹಾಕ್ತಾರೆ. ಊಟನೂ ಒಳ್ಳೆ ಸಂಬಳ, ಊಟ ಒಳ್ಳೆ ಚೆನ್ನಾಗಿ ಕೊಡ್ತೀರಾ ಸರ್ ಮಾತ್ರ. ಸುಮ್ಮನೆ ಎಲ್ಲ ಹೇಳೋದು. ಆದ್ರೂ ಕೂಡ ಸರ್, ಗಾರ್ಮೆಂಟ್ಸ್ ಅಂತ ಬಂದಾಗ ಈಗ ನಾವು ಕೆಲವು ಕಡೆ ಗಾರ್ಮೆಂಟ್ಸ್ ಅಂತಲ್ಲ, ಫ್ಯಾಕ್ಟ್ರಿ ಅಂತ ಬಂದಾಗ ಹ್ಯಾಂಡಿಕ್ಯಾಪ್ಟ್ ಎಲ್ಲ ಯಾರು ತಗೊಳ್ಳಲ್ಲ, ಅದು ಕೊಡಲ್ಲ, ಕೆಲಸ ಕೊಡಲ್ಲ. ಹ್ಯಾಂಡಿಕ್ಯಾಪ್ಟ್ ಅವರು ಮಾಡ್ತಾ ಇದ್ದಾರೆ, ಅವರೇ ಜಾಸ್ತಿ ಕೆಲಸ ಮಾಡೋದು. ಈಗ ಎಂಪ್ಲಾಯ್ಸ್ ಎಲ್ಲ ಕೆಲವು ಎಲ್ಲೆಲ್ಲೋ ಎಂಪ್ಲಾಯ್ಸ್ ಎಲ್ಲ ದೂರದಿಂದಲೂ ಬರೋದವರಿಂದ ಬರ್ತಾರೆ. ಅವ್ರವ್ರ ಗಾಡಿಗಳು ಬರೋರಿದ್ದಾರೆ, ಬಸ್ಸಿಗೆ ಬರೋರಿದ್ದಾರೆ. ಮೇಲೆ ಬ್ಯಾಚ್ ಸ್ಟಿಚಿಂಗ್ ಯೂನಿಟ್ ಮೇಲೆ ಇದೆ. ಎಲ್ಲ ಫ್ಲೋರ್
ಏನೀಗ ಹೊಸದಾಗಿ ಏನಾದ್ರು ಪದೇ ಪದೇ ಜಾಬ್ ತಗೋತಾರೆ ಅಂತಾರೆ ಇಲ್ಲ, ಬೇರೆ ಬೇರೆ ಶೋರೂಮ್ ಓಪನ್ ಮಾಡ್ತಾ ಇದ್ದಾರೆ. ಮತ್ತೆ ಬೈಯರ್ಸ್ದು ಓಡ್ತಾ ಇದೆ, ಲೈಫ್ ಸ್ಟೈಲ್ ಬೈಯರ್ದು ಸ್ಟೈಲ್ಗಳು ಓಡ್ತಾ ಇದೆ. ಅದನ್ನು ನಾವು ಸ್ಟಿಚ್ ಮಾಡ್ತೀವಿ. ಮುಕ್ತಿದು ಮಾಡಿದೀವಿ, ಮುಕ್ತಿ ಬೈಯರ್ ಮಾಡಿದೆ. ತುಂಬಾ ಬ್ರ್ಯಾಂಡ್ಗಳು ಇನ್ಸ್ಪೆಕ್ಷನ್ ಎಲ್ಲ ಇಲ್ಲೇ ಆಗುತ್ತೆ. ಬೈಯರ್ಗಳದ್ದು ಓಡ್ತಾ ಇದೆ, ಶೋರೂಮ್ದು ಇದೆ, ಎರಡು ಓಡ್ತಾ ಇದೆ. ಓಕೆ ಓಕೆ. ಅಷ್ಟು ಕ್ವಾಲಿಟಿ ಇಲ್ಲ, ಅದೇ ಕ್ವಾಲಿಟಿಲೇ ನಾವು ಮಾಡ್ತಾ ಇರೋದು. ಅಷ್ಟು ಬೈಯರ್ ಎಕ್ಸ್ಪೋರ್ಟಿಂಗ್ ಹೆಂಗ್ ಕ್ವಾಲಿಟಿ ಇದೆ ಅದೇ ಕ್ವಾಲಿಟಿಲಿ ಅದೇ ಸ್ಟಿಚಿಂಗ್ ಅದೇ ಟೈಲರ್ ಅನ್ನೇ ಈ ಕೆಲಸನ ಮಾಡೋದು. ಅದೇ ಕ್ವಾಲಿಟಿಲಿ ಸ್ಟಿಚ್ ಆಗುತ್ತೆ. ನಮ್ದು ಹೋಲ್ಸೇಲ್ ರಿಟೇಲ್ ಕೊಡೋದು ಇದೆಲ್ಲ ಬೈಯರ್ ಎಕ್ಸ್ಪೋರ್ಟಿಂಗ್ ಕ್ವಾಲಿಟಿಲೇನೆ ಸ್ಟಿಚ್ ಆಗುತ್ತೆ. ಅದೇ ಕ್ವಾಲಿಟಿಲೇ ಆಗುತ್ತೆ. ಅದೇ ಬೈಯರ್ ಅದೇ ಟೈಲರ್ಗಳು ಅದೇ ಟೈಲರ್ಗಳು ಕುತ್ಕೊಂಡು ಮಾಡ್ತಾರೆ. ಆದ್ರೂ ಪರವಾಗಿಲ್ಲ ಸರ್, ತುಂಬಾ ಫ್ಯಾಕ್ಟರಿಯಿಂದ ಡೈರೆಕ್ಟ್ ಪರ್ಚೇಸ್ ಮಾಡ್ಬೇಕು ಹೋಲ್ಸೇಲ್ ಆಗಿ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬಟ್ಟೆ ಶಾಪ್ ಡೈರೆಕ್ಟ್ ಜನಕ್ಕೆ ನಂಬ್ಕೊಂಡು ತಗೋಬಹುದು. ಐಟಮ್ ಕ್ವಾಲಿಟಿ ಅಷ್ಟೇ ಇದು ಗ್ಯಾರಂಟಿ ಇರುತ್ತೆ. ಕ್ವಾಲಿಟಿ ಗ್ಯಾರಂಟಿ ಕೊಟ್ರೆ ಪದೇ ಪದೇ ರಿಟೇಲ್ ರಿಪೀಟ್ ಬರುತ್ತೆ. ಹೋಗಿರೋರೆ ರಿಪೀಟ್ ಅದೇ ಜನ ಬರ್ತಾ ಇದೆ ನಮ್ಗೆ. ರಿಪೀಟ್ ಜನ ಬರುತ್ತೆ ಕಂಟಿನ್ಯೂ. ಓಕೆ ಓಕೆ. ಆದ್ರೂ ಸರ್ ಇಲ್ಲಿ ಪ್ಯಾಂಟ್ ಮಾತ್ರ ಜಾಸ್ತಿ ನೋಡ್ತಾ ಇದ್ದೀನಿ, ಜೀನ್ಸ್ ಪ್ಯಾಂಟ್ ಈ ತರದ್ದೇ. ಇದು ಕಾರ್ಗೋ ಪ್ಯಾಂಟ್, ಜೀನ್ಸ್ ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್ ಇದೆ. ಫಾರ್ಮಲ್ ಪ್ಯಾಂಟ್ ಇವಾಗ ಇಲ್ಲ, ವಾಷಿಂಗ್ ಹೋಗಿದೆ, ಫಾರ್ಮಲ್ ಬರ್ತದೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಐಟಮ್ಸ್ ಎಲ್ಲ ಕಟ್ಟಿಂಗ್ ಇಲ್ಲಿ ಫ್ಯಾಬ್ರಿಕ್ ಬರುತ್ತೆ, ಇಲ್ಲೇ ಕಟ್ ಆಗುತ್ತೆ, ಇಲ್ಲೇ ಕಟ್ಟಿಂಗ್ ಆಗುತ್ತೆ. ಇದು ಲೇ ಹಾಕಿ ಕಟ್ ಮಾಡ್ತಾರೆ, ಇಲ್ಲೆಲ್ಲ ಕಟ್ ಮಾಡಿ ಈ ಕಡೆ ಕಳ್ಸೋದು. ರೋಳುಗಳು ಬಂದಿರೋದು ಇದೆಲ್ಲ ಫ್ಯಾಬ್ರಿಕ್ ಇಲ್ಲಿಂದ ಕಟ್ ಮಾಡಿ ಮೇಲೆಗಡೆ ಸ್ಟಿಚಿಂಗ್ ಮೇಲೆ ಹೋಗುತ್ತೆ. ಇದೆಲ್ಲ ಕಟ್ಟಿಂಗ್ಗಳು ಮಡಗಿರೋದು. ಇದೆಲ್ಲ ಈ ತರ ಇಲ್ಲಿ ಕಟ್ಟಿಂಗ್ ಇದೆಲ್ಲ ಕಟ್ಟಿಂಗ್ ಮಾಡಿ ಮಡಗಿರೋದು. ಕಟ್ಟಿಂಗ್ ಮಾಡಿ ಇಟ್ಟಿದ್ದೀರಾ, ಅದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಸ್ಟಿಚಿಂಗ್ ಮೇಲೆ ಆಗುತ್ತೆ. ಮೇಲೆ ತೋರಿಸ್ತೀನಿ. ಇದು ರೋಲ್ಗಳು ಬಂದಿರೋದು, ಫ್ಯಾಬ್ರಿಕ್ ಬಂದಿರೋದು. ಮತ್ತೆ ಇವರು ಪ್ಯಾಟರ್ನ್ ಹಾಕಿ ಪ್ಯಾಟರ್ನ್ ಮಾಸ್ಟರ್ ಇವರು ಕಟ್ ಮಾಡ್ತಾ ಇದ್ದಾರೆ. ಎಲ್ಲ ರೋಲ್ಗಳು ಬಂದಿದೆ. ರೋಲ್ ಬಂದಿರೋದು ಈ ತರ ಹಾಕಿ ಪ್ಯಾಟರ್ನ್ ಹಾಕಿ ಕಟ್ ಮಾಡ್ತಾರೆ. ಓಕೆ ಓಕೆ. ಡೈರೆಕ್ಟ್ ಈ ತರ ಎಲ್ಲ ಮಾಡಿ ನೆಕ್ಸ್ಟ್ ಮೇಲ್ಗಡೆ ಹೋಗುತ್ತೆ, ಮೇಲೆ ಸ್ಟಿಚ್ ಆಗುತ್ತೆ, ಮೇಲೆ ಹೋಗುತ್ತೆ. ಓಕೆ ಸರ್. ಅಂದ್ರೆ ಈಗ ಸರ್ ಇದು ಬಾಕ್ಸ್ ಇದೆಲ್ಲ ನೀವು ಮ್ಯಾನುಫ್ಯಾಕ್ಚರ್ ತರ್ಸ್ಕೊತೀರಾ? ಇದು ಈಗ ಎಕ್ಸ್ಪೋರ್ಟಿಂಗ್ ಇಟ್ಟಿರೋದು. ಔಟ್ ಸೈಡ್ ಅವ್ರದ್ದು ಬೈಯರ್ದು ಹೋಗುತ್ತೆ. ಈಗ ಹೋಗುತ್ತೆ. ನೀವೇ ಡೆಲಿವರಿ ಕೊಡ್ತೀರಾ ಇಲ್ಲ ಅವರೇ ಇನ್ಸ್ಪೆಕ್ಷನ್ ಕೊಡ್ತಾರೆ? ಮಧ್ಯಾಹ್ನ ಇನ್ಸ್ಪೆಕ್ಷನ್ ಐತೆ, ಬೈಯರ್ ಅವರೇ ಕ್ಯೂಎ ಬಂದು ಇನ್ಸ್ಪೆಕ್ಷನ್ ಮಾಡಿ ಶಿಪ್ಮೆಂಟ್ ಹೋಗುತ್ತೆ. ಓಕೆ ಓಕೆ. ಅಂದ್ರೆ ಕೆಲವು ಕಡೆ ಎಲ್ಲ ಈಗ ನಿಮ್ ಕಡೆಯಿಂದ ಡೆಲಿವರಿ ಫ್ರೀ ಕೊಡ್ತಾರೆ ಅಂತೆಲ್ಲ ಹೇಳ್ತಾರೆ ಕೆಲವರೆಲ್ಲ. ಆತರನೇ ಏನಾದ್ರು ಇದೆಯಾ ಫೆಸಿಲಿಟಿ? ಆತರ ಇದೆ ಇವತ್ತು. ಆತರ ಎಲ್ಲ ಏನು ಫೆಸಿಲಿಟಿ ನೀವು ಇಟ್ಟಿಲ್ಲ? ಅವ್ರು ಬಂದು ಪರ್ಚೇಸ್ ಮಾಡ್ತಾರೆ. ಇದು ಗೋಡೌನ್, ಇದು ಯಾರೇ ಆಗ್ಲಿ ಅವ್ರು ಬಂದು ಪರ್ಚೇಸ್ ಮಾಡ್ತಾರೆ. ಅವರವರೇ ಬಂದು ಪರ್ಚೇಸ್ ಮಾಡ್ತಾರೆ. ಗೋಡೌನ್ ಸ್ಟಾಕ್ ಇದೆ. ಇದು ಸ್ಟಾಕ್ ನೀವು ಆಲ್ರೆಡಿ ರೆಡಿ ಮಾಡಿ. ಸ್ನೇಹಿತರೆ ನೋಡಿ, ಈ ತರ ಸ್ಟಾಕ್ ರೆಡಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ನೋಡಿ, ಹೋಲ್ಸೇಲ್ ರಿಟೇಲ್ ಎರಡೂ ಕೂಡ ನಿಮ್ಮ ಹತ್ರ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ ಆಗ್ಲಿ, ಫಾರ್ಮಲ್ಸ್ ಪ್ಯಾಂಟ್ ಆಗ್ಲಿ, ಫಾರ್ಮಲ್ಸ್ ನಿಕ್ಕರ್ ಸರ್ ಇಲ್ಲ ನೀವು ಬರ್ಮಡ ಸ್ಟಿಚ್ ಆಗ್ತಾ ಇದೆ. ಬರ್ಮಡ ಕಾರ್ಗೋ ಬಾಕ್ಸ್ ಪಾಕೆಟ್ ಇರೋದು ಬರ್ಮಡ ಸ್ಟಿಚ್ ಆಗ್ತಾ ಇದೆ ಮೇಲೆ. ಓಕೆ ಓಕೆ. ಅದನ್ನ ತೋರಿಸ್ತೀನಿ ಮೇಲೆ. ಬರ್ಮಡ ಸ್ಟಿಚ್ ಆಗ್ತಾ ಇರೋದು. ಓಕೆ ಓಕೆ ಸರ್. ಈಗ ಜೀನ್ಸ್ ಪ್ಯಾಂಟ್ ಇಲ್ಲಿ ಆದ್ರೂ ಕೂಡ ಎಷ್ಟು ಕ್ವಾಂಟಿಟಿ ಇರ್ಬೋದು ಸರ್? ಮಿನಿಮಮ್ ಇಲ್ಲ ಅಂತಂದ್ರೆ ಒಂದು ಆಯ್ತು ಒಂದು 2-3 ಸಾವಿರ ಪೀಸ್ ಇದೆ. 3000 ಪೀಸ್ ಇದೆ. 3000 ಪೀಸ್ ಸ್ಟಾಕ್ ಇದೆ. ಎಲ್ಲದಕ್ಕೂ ಆದ್ರೂ ಕೂಡ ಟ್ಯಾಕ್ಸ್ ಹಾಕಿದಾರಲ್ಲ ಸರ್? ಟ್ಯಾಕ್ಸ್ ಎಲ್ಲ ಐತೆ. ನಿಮ್ದೇ ಆದ ಬಾರ್ಕೋಡ್ ಮ್ಯಾನುಫ್ಯಾಕ್ಚರಿಂಗ್ ಟ್ಯಾಕ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಆದ್ರೂ ಕೂಡ ಹೋಲ್ಸೇಲ್ ರಿಟೇಲ್ ಅಂತಂದ್ರೆ ಕೊಡ್ಬೋದು ಸ್ನೇಹಿತರೆ. ನೋಡಿ, ಇಷ್ಟು ಪ್ಯಾಂಟ್ ಎಲ್ಲ ಇಷ್ಟಕ್ಕೆ ಒಂದು ಕ್ವಾಂಟಿಟಿ ಎಷ್ಟು ತಗೋತೀರಾ ಅದ್ರ ಮೇಲೆ ಕೊಡ್ಬೋದು ಅಂತ. ನಿತ್ಯ ಗಾರ್ಮೆಂಟ್ಸ್ ಅಲ್ಲಿ ನಾನು ಅಡ್ರೆಸ್ ಕೂಡ ಹಾಕಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ. ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ನಿಜವಾಗ್ಲೂ ನಿತ್ಯ ಗಾರ್ಮೆಂಟ್ಸ್ ಅಲ್ಲಿ ನಾವ್ ಇಲ್ಲಿ ವಿಡಿಯೋ ಮಾಡಕ್ ಬಂದಿರೋದು. ಕೆಲವರು ರಿಟೇಲ್ ಮತ್ತೆ ಹೋಲ್ಸೇಲ್ ಆಗಿ ಶಾಪ್ಗಳು ಕೂಡ ಇಲ್ಲಿಂದ ಕೊಂಡ್ಕೊಂಡು ಹೋಗ್ತಾ ಇದಾರೆ ಅಂತ ತುಂಬಾ ಜನ. ಸರ್, ಎಷ್ಟು ಶಾಪ್ ಅವ್ರು ಕೊಂಡ್ಕೊಂಡು ಹೋಗ್ತಾರೆ ಡೈಲಿ? ಎಷ್ಟು ಡೈಲಿ ಅವರು ಡೈಲಿ ಮಾರ್ನಿಂಗ್ 11 o'clock, ಈವ್ನಿಂಗ್ 8:30 ವರೆಗೂ ಓಪನ್ ಇರ್ತದೆ. 8 o'clock ವರೆಗೂ ಪರ್ಚೇಸಿಂಗ್ ಇದ್ದೇ ಇರುತ್ತೆ. ಅಷ್ಟ್ರಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು. ಎಲ್ಲಾ ದಿವಸನೂ ಓಪನ್ ಇದೆ.